ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಮೌನಯೋಗಿ ಸ್ಥಿತಪ್ರಜ್ಞ ಬ್ರಹ್ಮವಿದ್ವರಿಷ್ಠ ಗುರುನಾಥಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮನ ಸಲ್ಲಿಸಿ ಕ್ಷೇತ್ರ ಅಧಿಷ್ಠಾತೃ ದೇವತಾ ಪರಮ ಪೂಜ್ಯನೀಯ ಅವಧೂತರಲ್ಲಿ ಶ್ರೇಷ್ಠರಾಗಿದ್ದರ ಶಿವರಾಮ ಅವಧೂತರ ಸಮಸ್ತ ಗುರು ಪರಂಪರೆಗೆ ಶತಶಿರವಾಗಿ ಈ ಕಾರ್ಯಕ್ರಮದ ಅವ್ಯಕ್ತವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯನೀಯ ಶಾಂತಿಯ ಸಾಗರ ಸಮಾನತೆಯ ಸೂರ್ಯ ಮಾತೃಹೃದಯದ ಮಹಾಂತರೇ ಅನಿಸಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮನ ಸಲ್ಲಿಸಿ ಈ ಕಾರ್ಯಕ್ರಮದ ರೂಹಾರಿಗಳು, ಮಠದ ಅಧಿಪತಿಗಳು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಚನ ನೀಡುತ್ತಿರುವ ಪರಮ ಪೂಜ್ಯನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ವನ್ಮಣಿಗಳಾದ ಡಾಕ್ಟರ್ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ಅನಂತ ಪ್ರಣಾಮನ ಸಲ್ಲಿಸಿ ಇದೀಗ ತಾನೇ ತಮ್ಮ ಉಪದೇಶನ ಗೈದು ವಿಶ್ರಮಿಸಿದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಚ್ಚಿದಾನಂದ ಮಹಾಸ್ವಾಮಿಗಳವರೇ ಮೊದಲುಗೊಂಡು ಸಮಸ್ತ ಸಂಪೂಜ್ಯರ ಶ್ರೀಚರಣದಲ್ಲಿ ಹಣೆ ಮಣೆದು ಸರ್ವರಿಗೂ ನಮಸ್ಕಾರಗಳು. ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಪದ್ಯದಲ್ಲಿ ಬರಲ್ಪಟ್ಟಂಥ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ನಾವು ಇವತ್ತು ಚಿಂತನೆ ಮಾಡ್ತಾ ಇದ್ದೇವೆ. ಮತಿಗೆ ಮಂಗಲ ಈವುದಾವುದು ಉತ್ತಮರ ಸಂಘ. ಬುದ್ಧಿಯನ್ನು ಮಂಗಲಮಯ ಮಾಡುವುದು ಯಾವುದಪ್ಪ ಅಂತಂದ್ರೆ ಅದು ಸಾಧು ಸಜ್ಜನರು ಸತ್ಪುರುಷರು ಮಹಾಂತರ ಸಂಘವನ್ನು ನಾವು ಮಾಡಿದ್ದೆ ಆದರೆ ನಮ್ಮ ಬುದ್ಧಿ ಅದು ಶುದ್ಧ ಆಗ್ತದಂತ ಈ ಚರಣದ ಸಾಮಾನ್ಯ ಅರ್ಥ. ಭಾಳ ಸುಂದರವಾದ ಉಪದೇಶನ ಶ್ರೀಮನ್ ನಿಜಗುಣ ಶಿವರು ಇಲ್ಲಿ ಮಾಡ್ತಾ ಇದ್ದಾರೆ. ನಾನು 10 ರಿಂದ 15 ನಿಮಿಷಗಳ ಪರ್ಯಂತರವಾಗಿ ಇದು ಹೇಳಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ತಾವು ಲಕ್ಷ್ಯ ಕೊಟ್ಟು ಕೇಳಿದ್ರೆ ನಿಮಗದು ಲಾಭಾನ್ವಿತ ಆಗ್ತಂತ ನನಗೆ ಅನ್ನಿಸ್ತದೆ. ಮನುಷ್ಯನೇ ನಮಗೆ ಬುದ್ಧಿ ಭಾಳ ಮುಖ್ಯ. ಸಂಸಾರ ಮಾಡಬೇಕಾದರೂ ಬುದ್ಧಿ ಬೇಕು, ಪಾರಮಾರ್ಥ ಮಾಡಬೇಕಾದರೂ ಬುದ್ಧಿ ಬೇಕು. ನಿಮಗೆ ಹೇಳ್ತೀನಿ, ಒಂದು ಸಲ ನಮ್ಮ ಬುದ್ಧಿ ಕೆಟ್ಟು ಹೋಯಿತು ಅಂತಂದ್ರೆ ಅದು ಸಂಶಯ ಮುಖಾಂತರವಾಗಿ, ದುರ್ಗುಣಗಳ ಮುಖಾಂತರವಾಗಿ ಅಥವಾ ದುರ್ಜನರ ಮುಖಾಂತರವಾಗಿ ನಮ್ಮ ಬುದ್ಧಿ ಒಂದು ಸಲ ಕೆಟ್ಟು ಹೋಯಿತು ಅಂತಂದ್ರೆ ಅದು ಸರಿಪಡಿಸೋದು ಭಾಳ ಕಷ್ಟ ಅಂತ ಅರ್ಥ. ಮನುಷ್ಯನಿಗೆ ಕಣ್ಣು ಇಲ್ಲದಿದ್ದರೆ ನಡೀತದೆ, ಕೈ ಇಲ್ಲದಿದ್ದರೆ ನಡೀತದೆ, ಮತ್ತೊಂದು ಶರೀರದಲ್ಲೇ ಅವಯವ ಇಲ್ಲದಿದ್ದರೆ ನಡೀತದೆ. ಆದರೆ ಬುದ್ಧಿ ಇಲ್ಲದೇ ಇದ್ದರೆ ನಮಗೆ ಸಂಸಾರವೂ ಮಾಡೋಕ್ಕಾಗಂಗಿಲ್ಲ, ಪಾರಮಾರ್ಥಂತೂ ಮೊದಲೇ ಮಾಡೋಕ್ಕಾಗಂಗಿಲ್ಲ. ಅದಕ್ಕಾಗಿ ಬುದ್ಧಿ ಕೆಡಿಸ್ಕೋಬಾರ್ದು, ಬುದ್ಧಿ ಹೊಲಸು ಮಾಡ್ಕೋಬಾರ್ದು. ಈ ಹೊಲಸಾದ ಬುದ್ಧಿಯನ್ನು ಸರಿ ಹ್ಯಾಂಗೆ ಪಡಿಸೋದಂತ ಶ್ರೀಮನ್ ನಿಜರು ಉಪಾಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತಿಗೆ ಮಂಗಲ, ಈಗ ಮತ್ತಿ ಅಂದರೆ ಬುದ್ಧಿ, ಮಂಗಲ ಅಂದ್ರೆ ಮಂಗಲಂ ಕಲ್ಯಾಣಂ ಶುಭಂ ಶಿವಂ. ಅದು ಶುಭವಾಗಬೇಕು, ಕಲ್ಯಾಣಮಯವಾಗಬೇಕು, ಶಾಂತದಿಂದ ಆ ಬುದ್ಧಿ ಸ್ಥಿರವಾಗಬೇಕಾದ್ರೆ ನೀನು ಉತ್ತಮರ ಸಂಘವನ್ನು ಮಾಡಬೇಕು ಅಂತ ಅರ್ಥ.
ಶಾಸ್ತ್ರ ಇಲ್ಲಿವರೆಗೆ ಹೇಳ್ಕೊಂಡು ಬಂತು, ಆ ಪರಮಾತ್ಮನ ಸಾಕ್ಷಾತ್ಕಾರ ನಾನು ಮಾಡ್ಕೋಬೇಕು ಅಂತಂದ್ರೆ ನನಗೆ ಬುದ್ಧಿನೇ ಮುಖ್ಯ ಕಾರಣ ಅಂತ ಹೇಳಿತು. ಮತಿನಲ ಖೈಜಿ ಮತಿಲ ಖೈ, ಮತಿ ನ ಲಖೈ ಅಂದ್ರೆ ಬುದ್ಧಿಯಿಂದ ಆ ಪರತತ್ವ ಗೋಚರಿಲ್ಲ, ಬುದ್ಧಿಯಿಂದ ಪರತತ್ವ ಗೋಚರ ಆಗುವುದಿಲ್ಲ. ಯಾವ ಬುದ್ಧಿಯಿಂದ ಅಂತಂದ್ರೆ ಮಲಿನವಾದ ಬುದ್ಧಿ, ಸಂಶಯಾತ್ಮಕ ಬುದ್ಧಿ, ಜಡವಾದ ಬುದ್ಧಿಯಿಂದ, ಅರ್ಥಾತ್ ಸ್ಥೂಲವಾದ ಬುದ್ಧಿಯಿಂದ ಆ ಪರಮಾತ್ಮ ಗೋಚರ ಆಗುವುದಿಲ್ಲ. ಮುಂದವ್ರು ಹೇಳ್ತಾರೆ ಮತಿಲ ಖೈ ಅಂದರೆ ಬುದ್ಧಿಯಿಂದ ಅದು ಗೋಚರ ಆಗ್ತದೆ. ಯಾವ ಬುದ್ಧಿ ಅಂತಂದ್ರೆ ಸೂಕ್ಷ್ಮಾತ್ ಸೂಕ್ಷ್ಮ ಬುದ್ಧಿ, ಯಾವುದು ಮಂಗಲಮಯವಾಗಿದೆ, ಯಾವುದು ಶುಭಮಯವಾಗಿದೆ, ಅರ್ಥಾತ್ ಯಾವನ ಬುದ್ಧಿ ಸ್ಥಿರವಾಗಿದೆ ಅಂಥವನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗ್ತದಂತ ಅರ್ಥ. ಅಷ್ಟೇ ಅಲ್ಲ, ಶಾಶ್ವತವಾದ ಸುಖವನ್ನು ಸಿಗಾಕ ನಮಗೆ ಸಾಧ್ಯವಿದೆ ಬುದ್ಧಿ ಶಾಂತಿ ಇಟ್ಕೊಂಡ್ರೆ, ಬುದ್ಧಿ ಸ್ಥಿರವಾಗಿ ಇಟ್ಕೊಂಡ್ರೆ. ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಯಾರ ಬುದ್ಧಿ ಸ್ಥಿರವಾಗಿದೆ ಅವರ ಬುದ್ಧಿಗೆ ಭಗವತ್ ತತ್ವ ಗೋಚರ ಆಗ್ತದಂತ ಅರ್ಥ. ಉಪನಿಷತ್ ಹೇಳ್ತು, ಏಷ ಸರ್ವೇಷು ಭೂತೇಷು ಗೂಢಾತ್ಮ ನ ಪ್ರಕಾಶತೆ ತದಗ್ರಾಹ್ಯ ಸೂಕ್ಷ್ಮಾತ್ ಸೂಕ್ಷ್ಮ ಬುದ್ಧಯಾ. ಅತಿವಾದ ಅತಿಶಯವಾದ ಸೂಕ್ಷ್ಮವಾದ ಬುದ್ಧಿಗೆ ಮಾತ್ರದು ಗ್ರಾಹ್ಯ ಆಗ್ತದೆ, ಅದು ಸ್ಥೂಲ ಬುದ್ಧಿಗೆ, ಕಲುಷಿತ ಬುದ್ಧಿಗೆ ಅದು ಗ್ರಾಹ್ಯ ಆಗುವುದಿಲ್ಲ ಅಂತ ಅರ್ಥ. ಹೇಳುವ ತಾತ್ಪರ್ಯನ ನಮ್ಮ ಬುದ್ಧಿ ಕೆಡಿಸ್ಕೋಬಾರ್ದು, ಬುದ್ಧಿ ಯಾವಾಗಲೂ ಶಾಂತವಾಗಿರಬೇಕು ಅಂತ ಅರ್ಥ. ನಾವು ಅಂತೀವಿ ನೋಡ್ರಿ, ಒಂದೊಂದು ಸಲ ಏನೋ ನಿನಗೆ ತಲೆನಿಲ್ಲಲ್ಲೋ ಅಂತೀವಲ್ಲ. ತಲೆ ಇಲ್ಲ ಅಂದ್ರೆ ಏನಿಲ್ಲ ಅಂತ ಅರ್ಥ, ಬುದ್ಧಿ ಇಲ್ಲ ಅಂತ ಅರ್ಥ. ಹಾಗೆ ಮನುಷ್ಯನಿಗೆ ಬುದ್ಧಿ ಬಹಳ ಮುಖ್ಯ. ಇಂಥ ಬುದ್ಧಿ ಶಾಂತವಾಗಬೇಕು, ಸ್ಥಿರವಾಗಬೇಕು, ಅದು ಮಂಗಲಮಯ ಆಗಬೇಕು ಅಂತಂದ್ರೆ ಸಾಧು ಸತ್ಪುರುಷರ ಸಂಘ ಮಾಡಬೇಕು, ಒಳ್ಳೆಯ ಗುಣವುಳ್ಳವರ ಸಂಘ ಮಾಡಬೇಕು. ನೀ ದುರ್ಜನರ ಕೆಟ್ಟವರ ಸಂಘ ಮಾಡಿದೆ ಅಂದ್ರೆ ನಿನ್ನ ಬುದ್ಧಿ ಅದು ಕೆಟ್ಟು ಹೋಗ್ತದೆ, ಬುದ್ಧಿಯಲ್ಲಿ ಸ್ಥಿರತೆ ಉಂಟಾಗಂಗಿಲ್ಲ, ನಾನಾ ರೀತಿಯ ಸಂಶಯವನ್ನು ಉಂಟಾಗ್ತವೆ. ಅದಕ್ಕೆ ಒಳ್ಳೆಯವರ ಸಂಘ ಮಾಡಿದೆ ಅಂದ್ರೆ ನಿನ್ನ ಬುದ್ಧಿ ಸ್ಥಿರ ಆಗಕ್ಕೆ ಸಾಧ್ಯ ಅಂತ ಅರ್ಥ. ಅನ್ಯತ್ರ ಹೇಳ್ತಾರೆ, ತಕ್ಷಕಶ್ಯ ವಿಷಂದಂತೆ ಅಂದ್ರೆ ಹಾವಿನ ಹಲ್ಲಾಗ ವಿಷ ಇರ್ತದಂತ. ಮಕ್ಷಿಕಾಯಾಂ ವಿಷಂ ಶಿರಃ, ನೊಣಕ್ಕೆ ತಲೆಯಾಗ ವಿಷ ಇರ್ತದಂತ. ವೃಕ್ಷಕಶ್ಯ ವಿಷಂ ಪುಂಚೆ ಅಂದ್ರೆ ಚೇಳಿಗೆ ಕೊಂಡ್ಯಾಗ ವಿಷ ಇರ್ತದಂತ. ದುರ್ಜನೆ ಸರ್ವಾಂಗೇ ವಿಷಂ, ಆದ್ರೆ ದುರ್ಜನರಿಗೆ ಮೈ ತುಂಬ ವಿಷ ಇರ್ತದಂತ. ಅಂಥವ್ರ ಸಂಘ ನಾವು ಮಾಡಿದೆವು ಅಂತಂದ್ರೆ ತಸ್ಯ ಜನ್ಮ ನಿರರ್ಥಕಂ, ಮನುಷ್ಯನೇ ನಿನ್ನ ಜನ್ಮದು ನಿರರ್ಥಕ ಆಗ್ತದೆ. ಹಾಗಾಗಿ ನಮ್ಮ ಬುದ್ಧಿ ಯಾವಾಗಲೂ ಶಾಂತವಾಗಿ ಅದು ಸ್ಥಿರವಾಗಿ ಇರಾಕ ಯಾರ ಕಾರಣ ಅಂದ್ರೆ ಉತ್ತಮರೇ ಕಾರಣ ಅಂತ ಅರ್ಥ. ಅದಕ್ಕೆ ಅನ್ಯತ್ರ ಹೇಳ್ಕೊಂಡು ಬರ್ತಾ ಇದ್ದಾರೆ, ಸತ್ಸಂಗ ಕರ್ತಾ ಹೇ ಬುದ್ಧಿ ಪವಿತ್ರ. ಸತ್ಸಂಗ ಏನು ಮಾಡ್ತದಂತಂದ್ರೆ ನಮ್ಮ ಬುದ್ಧಿಯನ್ನು ಪವಿತ್ರನಾಗಿ ಮಾಡ್ತದಂತ. ಸತ್ಸಂಗದಲ್ಲಿ ಬುದ್ಧಿ ಕುಂತು ಅಂತಂದ್ರೆ ನಮ್ಮ ಬುದ್ಧಿ ಏನಾಗ್ತದಂದ್ರೆ ಪವಿತ್ರ ಆಗ್ತದಂತ ಅರ್ಥ. ಸತ್ಸಂಗ ಕರ್ತಾ ಹೇ ಬುದ್ಧಿ ಸ್ಥಿರ. ಸತ್ಸಂಗ ಸಬಕಾ ಮಿತ್ರ ಹೇ. ಯಾವನು ಸತ್ಸಂಗದಲ್ಲಿ ಇರ್ತಾನ ಅವನು ಬುದ್ಧಿ ಸ್ಥಿರ ಆಗ್ತದ, ಬುದ್ಧಿ ಪವಿತ್ರ ಆಗ್ತದ, ಬುದ್ಧಿ ಶಾಂತ ಆಗ್ತದ ಅಂತ ಅರ್ಥ. ಸತ್ಸಂಗ ದೇತಾ ಹೇ ಫಲ ವಿಚಿತ್ರ.
ಸತ್ಸಂಗ ಏನು ಮಾಡ್ತದಂದ್ರೆ ವಿಚಿತ್ರವಾದ ಫಲ ನಿನಗೇನು ಬೇಕು ಅದು ಕೊಡಾಕ ಸಾಧ್ಯದೆ. ಅದಕ್ಕೆ ಉತ್ತಮರ ಸಂಘ ಮಾಡೋ ಮನುಷ್ಯನೇ. ಉತ್ತಮರ ಸಂಘ ನೀ ಮಾಡಿದ್ಯಾದ್ರೆ ನಿನ್ನ ಬುದ್ಧಿ ಅದು ಸ್ಥಿರ ಆಗಾಕ ಸಾಧ್ಯ ಆಗ್ತದಂತ ಅರ್ಥ. ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ದೊಡ್ಡ ಕಳ್ಳಿದ್ದ. ಅವ ಭಾಳ ದಿವಸ ಪೊಲೀಸರಿಗೆ ಸಿಕ್ಕಿತಿಲ್ಲ. ಅವ ಯಾರು ಅಂತ ಪೊಲೀಸರು ಗುರುತಿಸಿದ್ರು, ಆದ್ರೆ ಅವ್ರಿಗೆ ಸಿಕ್ಕಿತಿಲ್ಲ. ಸತತವಾಗಿ ಇವತ್ತಿಲ್ಲ ಅಂತಲ್ಲ, ದಿನಂಪ್ರತಿ ಅಲ್ಲಿ ಕಳ್ತನ ಇಲ್ಲಿ ಕಳ್ತನ ಮಾಡ್ಯಾನಂದ್ರೆ ಇವನೇ 1ನೇ ನಂಬರ್ ಕಳ್ಳ ಅಂತ ಅರ್ಥ. ಪೊಲೀಸರ ಕೈಗೆ ಸಿಕ್ಕೇತಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಸಮಸ್ತ ಪೊಲೀಸ ಸಿಬ್ಬಂದಿ ಒಂದು ಸಲ ಅವರು ಮೀಟಿಂಗ್ ಮಾಡಿದರು. ತಂಡಗಳ ರಚನೆ ಮಾಡಿ ಏನಕ್ಕೇನ ಪ್ರಕಾರೇಣ ಆ ಕಳ್ಳಗ ನಾವು ಹಿಡಿಯುವುದೇ ಒಂದು ವಾರ ಒಳಗೆ ಅಂತ ಹಿಂಗೆ ನಿಶ್ಚಯ ಮಾಡಿದರು. 4 ಜನರ ತಂಡ ಮಾಡಿ ಇಡೀ ಊರಾಗ ಅಲ್ಲಿ ಅಲ್ಲಿ ಅಲ್ಲಿಲ್ಲ ಊರು ಹೊರಗೆ ಊರು ಒಳಗೆ ಪೊಲೀಸರು ಅವನನ್ನು ಹಿಡಿಬೇಕಂತ ಪ್ರಯತ್ನ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಈ ವಿಷಯ ಇವನಿಗೆ ಗುರುತಾಯಿತು. ಇನ್ನು ಗೂಢವಾದ ನಿಗೂಢವಾದ ಜಾಗದ ಅಡಿಗೆ ಕುಂಡಿರಬೇಕು, ಇವರಿಗೆ ಸಿಗಬಾರ್ದು. ಅವನಿಗೆ ಸ್ವಲ್ಪ ಗುಟ್ಕ ತಂಬಾಕು ಹಾಕಾದ ರೂಢಿ ಇತ್ತು. ಅದು ತೊಗೊಂಡು ಹೋಗಬೇಕಂತ ಆ ಅಂಗಡಿ ಹತ್ರ ತೊಳಾಕ ನಿಂತ ಒಬ್ಬ ಪೊಲೀಸ್ ಇವನಿಗೆ ನೋಡ್ದ. ಓ ಇವನೇ ಅದನು, ಮತ್ತು ಇನ್ನು ಮ್ಯಾಲೆ ಹಿಡಿಯಾನ ಇವನಿಗೆ ಅಂತ ಏಕ್ದಮ್ಗೆ ಬೇರೆ ಪೊಲೀಸ ಕರೆಸಿ ಓಡಾಕೆ ಶುರು ಮಾಡಿದ್ರು ಹಿಡಿಯಾಕ. ಅವ ತಕ್ಷಣ ನೋಡ್ದ, ಅದೆಲ್ಲ ಅಲ್ಲೇ ಬಿಟ್ಟು ಅವನು ಓಡಾಕೆ ಪ್ರಾರಂಭ ಮಾಡಿದ. ಕಳ್ಳ ಮುಂದೆ ಓಡ್ತಿದ್ದ, ಪೊಲೀಸರು ಹಿಂದೆ ಓಡ್ತಿದ್ರು. ಪೊಲೀಸರಿಗೆ ಭಾಳ ಖುಷಿ ಆಯ್ತು, ಸಿಗ್ತಾನೆ ಹ್ಯಾಂಗಾರೆ ಸಿಗ್ತಾನೆ ನೀವು. ಅವ ಮೊದಲೇ ಬೆರಕೆ ಕಳ್ಳ ನೋಡ್ರಿ. ಅವ ಈ ಸಂಧ್ಯಾಗ ಒಂದು ಸಲ, ಆ ಕಾಡೆ ಒಂದು ಸಲ, ಈ ಕಾಡೆ ಒಂದು ಸಲ, ಮತ್ತೊಂದು ಕಡೆ ಒಂದು ಸಲ ಹಿಂಗೆ ಚಕಮಕ್ ಈ ಕಾಡೆ ಹೋದನು, ಆ ಕಡೆ ಮಾಡ್ತಾ ಹೆಂಗೋ ಈ ಕಾಡೆ ಹೋದೋ ಈ ಕಡೆ ತಪ್ಪಿಸ್ಕೊಂಡೇ ಬಿಟ್ಟ. ಅವರಂದ್ರು 3-4 ದಾರಿ ಇದ್ರು, ನೀನೊಬ್ಬ ಆ ಕಡೆ ನಾ ಎಲ್ಲ ದಾರಿ ಹಂಚ್ಕೊಂಡ್ರು ಹೋದ್ರು. ಇವ ಏನು ಮಾಡ್ದ ಅಂತಂದ್ರೆ ಊರು ಹೊರಗೊಂದು ಮಠ ಇತ್ತು. ಮಠದಾಗ ಅದೇ ತಾನೇ ಗುರುಗಳು ಸ್ನಾನ ಮಾಡಿ, ಹಿಂದಿನ ಕಾಲದಾಗ ಗುರುಗಳೆಲ್ಲ ಕಪ್ನಿ ಹಾಕೋತಿದ್ರು. ಕಪ್ನಿ ಅಂದ್ರೆ ನಿಮಗೆ ಗುರ್ತಿರಬೇಕು. ಇಲ್ಲಿಂದ ಅಂದ್ರೆ ಈಗಿನ ಹೆಣ್ಮಕ್ಳು ನೈಟಿ ಹಾಕೋತಾರಲ್ಲ, ಅವ್ರು ಸ್ವಾಮಿಗಳ್ದು ಅವ್ರು ತೊಗೊಂಡ್ಬಿಟ್ರೆ ಅಂದ್ರೆ ಬಣ್ಣ ಬೇರೆ ಆ ಮಾತು ಬೇರೆ. ಆ ನೈಟಿ ಇರ್ತದ ಅಂತ, ಅದಕ್ಕೆ ಕಪ್ನಿ ಅಂತಾರೆ. ಆ ಕಪ್ನಿ ಹಾಕ್ಕೊಂಡು ಅವರು ಆ ಕಪ್ನಿ ಒಣೆ ಹಾಕಿದ್ರು, ಅದೇ ಹಾಕ್ಕೊಂಡು ಬಿಟ್ಟು ಹೋದ ತಕ್ಷಣ ಹಾಕ್ಕೊಂಡು ಅಲ್ಲೇ ಭಸ್ಮ ಇದ್ದು ಭಸ್ಮ ಹಚ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತ ಕುಂತ. ಪೊಲೀಸರು ಬಂದರು, ನೋಡಿದ್ರು, ಎಲ್ಲಿ ಹೋದಪ್ಪ ಇವ? ಈ ಸ್ವಾಮಿಗಳಿಗೆ ಕೇಳೋಣ ಅಂತ ತಿಳ್ಕೊಂಡು ಅಲ್ಲಿ ಬಂದ. ಯಾರಿವ? ಕಳ್ಳ. ಈ ಸ್ವಾಮಿಗಳಿಗೆ ಕೇಳೋಣ ಅಂತ ಬಂದ. ಪೊಲೀಸ್ ಅಂದ, ನಮಸ್ಕಾರ ಸ್ವಾಮಿಗಳ, ಇಲ್ಲೊಬ್ಬ ಕಳ್ಳ ಬಂದೇನ್ರಿ ಅಂತ ಕೇಳಿದ ಅವನಿಗೆ. ಯಾರಿಗೆ? ಕಳ್ಳಗೆ ಕೇಳಿದ. ಆಗ ಆ ಕಳ್ಳ ಹೇಳ್ತಾನ, ಅಂದ್ರೆ ಆ ಸ್ವಾಮಿ ಹೇಳ್ತಾನ, ಎಂಥ ಸ್ವಾಮಿ? ಯಾರು ಡೂಪ್ಲಿಕೇಟ್ ಅಂತ. ಅವ ಕಪ್ನಿ ಹಾಕ್ಕೊಂಡು ವಿಭೂತಿ ಹಚ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತದ. ಸ್ವಾಮಿಗಳ ನಮಸ್ಕಾರ ರೀ, ಕಳ್ಳಿ ಕಡೆ ಕಳ್ಳ ನಮ್ಗೆ ಸಿಗಂಗ ಆಶೀರ್ವಾದ ಮಾಡ್ರಿ ಅಂತಂತಾನ. ಪೊಲೀಸ್ ಏನಂತಾರ? ಕಳ್ಳ ಸಿಗಂಗ ನಮಗೆ ಆಶೀರ್ವಾದ ಮಾಡ್ರಿ ಅಂತ. ಅವಾಗ ಕಳ್ಳ ಹೇಳ್ತಾನ, ಅವ ಈಗ ಸತ್ತು ಹೋಗ್ಯಾನ, ನಿಮ್ಗೆ ಎಂದೂ ಆ ಕಳ್ಳ ಸಿಗಂಗಿಲ್ಲ ನಿಮ್ಮ ಮ್ಯಾಲ ಅಂತ ಹೇಳ್ತಾನೆ. ಸತ್ಯ ಹಂಗೆ ಹೋಗ್ತಾನೆ ರೀ, ಅವ್ನು ಬೆನ್ನತ್ತಿದನು ಹಾಗ ಹೀಗೆ ಅಂತಾರೆ. ಈಗ ನೀವು ಹೇಳ್ರಿ, ಅವ ಸತ್ತಾನೋ ಬದುಕ್ಯಾನೋ? ಕಳ್ಳ ಸತ್ತಾನೋ ಬದುಕ್ಯಾನೋ? ನಿಮಗೆ ಗುರ್ತಾಗಂಗಿಲ್ಲ. ಕಳ್ಳ ಸತ್ತಾನಿವಾಗ ಅರ್ಥ ಆಗ್ತದ? ಕಳ್ಳ ಏನಾಗ್ಯಾನ? ಅವ ಹೇಳ್ತಾನ, ಕಳ್ಳ ಸತ್ತು ಹೋಗ್ಯಾನ, ಇನ್ನು ಮ್ಯಾಲ ಅವ ಸಿಗುವುದಿಲ್ಲ, ನೀವು ಯಾಕೆ ಸುಮ್ಮನೆ ಹುಡುಕ್ಯಾಡ್ತೀರಿ? ಕಳ್ಳ ಸತ್ತು ಹೋಗ್ಯಾನ. ಸಾಧುಗಳ ಸಂಘ ಅಲ್ಲ, ಸಾಧುಗಳ ಹಾಕಿದ ಬಟ್ಟೆಯ ಸಂಘ ಮಾಡೋಣದಿಂದ ತಸ್ಯ ಬುದ್ಧಿ ಪರ್ಯವತಿಷ್ಠತೆ, ಅವನು ಬುದ್ಧಿಯ ಪರಿವರ್ತನೆಗೊಂಡಿದೆ ಅಂತ ಅರ್ಥ. ಪೊಲೀಸರು ಹೋದ್ರು, ಯಾರೋ ಹೋದ್ ಸಾಧು ನಮ್ಗೆ ಯಾಕೆ ಬೇಕಪ್ಪ, ಓದಿಬಿಟ್ರು. ಅವ ಗುರುಗಳು, ನಮ್ಮ ಗುರುಗಳ ನಾ ಹಿಂಗಿದ್ದೆ,
ನನ್ನ ಮನಸ್ಸು ಪರಿವರ್ತನೆ ಆಗ್ಯದ. ಎಂದೆಂದು ನಾ ಕಳತನ ಮಾಡದ ಹಾಗೆ ನಿಮ್ಮ ಮಠದಾಗ ಸೇವಾ ಮಾಡಿ ನನಗೆ ದೀಕ್ಷಾ ಕೊಡ್ರಿ. ನನ್ನ ಭಾವನೆಗಳು ನನ್ನ ಬುದ್ಧಿಯ ಪರಿವರ್ತನೆಗೆ ಬಂದಿದೆ ಅಂತ ಹೇಳ್ತಾನೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಉತ್ತಮರ ಸಂಘ. ಮನುಷ್ಯನೇ ಹೀಗೆ ಉತ್ತಮರ ಸಂಘ ನೀ ಮಾಡಿದ್ಯಾದ್ರೆ ನಮ್ಮ ಬುದ್ಧಿ ಸ್ಥಿರವಾಗಿರ್ತದ. ಇಲ್ಲಾದ್ರೆ ಬುದ್ಧಿಯಲ್ಲಿ ಕಲುಷಿತ ತುಂಬಂದ್ರೆ ಅವರ ಚಾಡ್ಯ ಹೇಳು, ಇವ್ರ ಬಗ್ಗೆ ಮಾತಾಡು. ಎದ್ರ ಕೆಲಸ ಇದು? ಇದು ಬುದ್ಧಿ ಕೆಲಸ, ಇದು ಪಾಪದ ಕೆಲಸ. ಯಾರ ಬಗ್ಗೆನೂ ಮಾತಾಡಬಾರ್ದು. ನಿಮಗೆ ಹೇಳ್ತೀನಿ, ಇಬ್ಬರು ಕುಂತ್ರ ಸಾಕು, ಮೂರನೇವ್ರ ಬಗ್ಗೆ ಮಾತಾಡ್ತಾರೆ. ಮಾತಾಡಂಗಿಲ್ಲ. ಯಾರ ಕೆಲಸ ಇದು? ಬುದ್ಧಿ ಕೆಲಸ. ಮಾಡಿದವ್ರು ಪಾಪ. ಎಷ್ಟು ಚಂದ ಹೇಳ್ತೀರಿ, ಹಂಗೆ ಅಂತೀರಿ, ಮತ್ತೆ ಮಾತಾಡ್ತೀರಿ. ಬುದ್ಧಿಗೆ ಅಂತ ಆಸ್ಪದ ಕೊಡಬಾರ್ದು. ನಾವು ಯಾರ ಬಗ್ಗೆನೂ ಮಾತಾಡಬಾರ್ದು. ನಮಗೆ ಯಾಕೆ ಬೇಕು? ಮಾಡಿದವರು ಪಾಪ, ಆಡ್ದವರು ಬಾಯಾಗಂತ. ಅದಕ್ಕೆ ಯಾವಾಗಲೂ ಶಿವನಾಮಸ್ಮರಣೆ, ಶಿವ ಧ್ಯಾನ, ಶಿವ ಚಿಂತನೆ ಮಾಡ್ತಾ ಮಾಡ್ತಾ ಒಳ್ಳೆಯವರ ಸಂಗನ ಮಾಡಿದ್ದೆ ಆದರೆ ನನ್ನ ಜನ್ಮದು ಸಾರ್ಥಕ ಆಗ್ತದೆ. ಇಲ್ಲಾದರೆ ವಿಷಯಾಸಕ್ತ ಬುದ್ಧಿ ಆಯಿತು ಅಂತಂದ್ರೆ, ವಿಷಯ ಜಾಲ ಸಮಾಯುಕ್ತ ಬುದ್ಧಿ ವಿಶುದ್ಧ ನ ಭವತಿ. ಈ ಅನೇಕ ವಿಷಯ, ಅವ್ರ ವಿಷಯ, ಈ ವಿಷಯ, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ತೊಗೊಂಡು ಬುದ್ಧಿ ಏನಾಗಲ್ಲ ಅಂದ್ರೆ ಅದು ಶುದ್ಧ ಆಗುವುದಿಲ್ಲ, ಅದು ಮಂಗಲ ಆಗುವುದಿಲ್ಲ ಅಂತ ಅರ್ಥ. ಅದಕ್ಕೆ ಆಸ್ಪದ ಕೊಡದ ಹಾಗೆ ನಾವು ನಡ್ಕೊಂಡಿದ್ದೆ ಆದರೆ ಇವು ಶಿವನಾಮ ಸಪ್ತಾಕ ಬಂದುದು ಕೂಡ ಸಾರ್ಥಕ ಆಗ್ತದೆ. ಯಾರು ಹೆಂಗಾರ ಇರಲಿ, ಯಾವ ಕೋಟಿಗಟ್ಟಲೆ ಹೊಡಿತಾನ್ರಿ, ನಾವು ಸ್ವಲ್ಪ ಹೊಡೆದ್ರೆ ಏನಾಗ್ತದಂದ್ರೆ ಮಾಡೋದುಣ್ಣು ಮಹಾರಾಯ. ಇರಲಿ, ವಿಸ್ತಾರವಾದ ವಿಷಯ ಇದೆ, ಸಮಯದ ಅಭಾವ ಇರೋಣದಿಂದ ಸಂಪೂಜ್ಯರ ಆಶೀರ್ವಚನ ಇದೆ, ಅದನ್ನು ಕೇಳಿ ನಾವು ಪುನೀತರಾಗೋರು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಓಂ ಶಾಂತಿ ಶಾಂತಿ ಶಾಂತಿ.